ನಮಸ್ಕಾರ. ಸಮಸ್ತ ನಾಡಿನ ಎಲ್ಲ ಜನತೆಗೆ ವೈಕುಂಠ ಏಕಾದಶಿ ಮತ್ತು ದ್ವಾದಶಿ ಶುಭಾಶಯಗಳು. ಹಾಗೆ ಹೊಸ ವರ್ಷದ 2026ರ ಶುಭಾಶಯಗಳು. ಈ ದಿನ ನಿನ್ನೆ ವೈಕುಂಠ ಏಕಾದಶಿ ಮತ್ತು ಇವತ್ತು ದ್ವಾದಶಿ ಪ್ರಯುಕ್ತ ನಮ್ಮ ಮುಳಬಾಗಿಲು ತಾಲೂಕಿನ ಪ್ರಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ನಮ್ಮ ಸುಹಾಸ್ ಶೆಟ್ಟಿಯವರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರುಗಳು ಇವತ್ತು ನಮಗೆ ಆಹ್ವಾನ ಮಾಡಿದ್ದಕ್ಕೆ, ನಮ್ಮ ಎಲ್ಲ ಕಾಂಗ್ರೆಸ್ ಟೀಮ್ನ ಆಹ್ವಾನ ಮಾಡಿದ್ದಾರೆ. ಅವರಿಗೆ ನಮ್ಮ ಮೇಲೆ ಅಭಿಮಾನ ಇಟ್ಟು ಇವತ್ತು ಆಹ್ವಾನ ಮಾಡಿದ್ದಕ್ಕೆ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಲು ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಹಾಗೆ ವೈಕುಂಠ ಏಕಾದಶಿ ಮಹತ್ವ ಏನಂದರೆ, ಆವಾಗಲೇ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು, ಮಹಾವಿಷ್ಣು ಇವತ್ತು ಎಲ್ಲರೂ ದರ್ಶನ ಮಾಡ್ಕೊಳ್ಳುವಂಥದ್ದು. ಮಹಾವಿಷ್ಣುವನ್ನು ಮುಕ್ಕೋಟಿ ದೇವತೆಗಳು ಇವತ್ತು ದರ್ಶನ ಮಾಡ್ಕೊತಾರೆ. ಅದರ ಪ್ರಯುಕ್ತ ನಾವೆಲ್ಲ ಇವತ್ತು ಆ ಭಗವಂತನನ್ನು ದರ್ಶನ ಮಾಡೋಕ್ಕೆ ಬಂದಿದ್ದೀವಿ. ಕೆಲವರೆಲ್ಲ ಉಪವಾಸನೂ ಇರ್ತಾರೆ. ಅಂದರೆ ಇವತ್ತು ವೈಕುಂಠ ತೆರೆದಿದೆ ಅಂತ. ವೈಕುಂಠ ತೆರೆದಿದೆ ಅಂದರೆ ನಮ್ಮ ಮನಸ್ಸಿನಲ್ಲಿರುವಂಥ ಮನಸ್ಸಿನಲ್ಲಿರುವಂಥ ಅಹಂಕಾರ, ಕ್ರೋಧ, ಮದ ಮಸ್ತರಿಗಳು, ಲೋಭ, ಆಮೇಲೆ ಈ ಥರ ಎಲ್ಲ ಬಿಡಬೇಕು. ನಾವು ಇವತ್ತು ಬಿಟ್ಟು ಸತ್ಯ ಮತ್ತು ಧರ್ಮದ ಕಡೆ ನಡೆಯುವಂಥದ್ದು. ನಾವು ಇವತ್ತು ವೈಕುಂಠ ಏಕಾದಶಿ ಅಂತಂದರೆ ನಾವು ದೇವರಿಗೆ ಪೂಜೆ ಮಾಡೋದಲ್ಲ ಅಂತಲ್ಲ, ದೇವರಿಗೆ ಶ್ರದ್ಧೆಯಿಂದ ಪೂಜೆ ಮಾಡೋದು ಅರ್ಥ ಅಂದರೆ ಇವೆಲ್ಲ ಅಹಂಕಾರ, ಮನಸ್ಸಿನಲ್ಲಿರುವಂಥ ಅಹಂಕಾರಗಳು, ದ್ವೇಷಗಳು ಇವೆಲ್ಲ ಬಿಟ್ಟು ಸತ್ಯ ಧರ್ಮದ ಕಡೆ ನಾವು ನಡ್ಕೊಂಡು ಹೋದರೆ ಇವತ್ತು ನಾವು ದರ್ಶನ ಮಾಡಿದ್ದಕ್ಕೆ ಮತ್ತು ಪೂಜೆ ಮಾಡೋಕ್ಕೆ ಒಂದು ಅರ್ಥ ಇದೆ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಅನ್ಯಾಯ ನಡೆದಾಗ ಮಹಾವಿಷ್ಣುವು ಈ ಲೋಕ ಕಲ್ಯಾಣಕ್ಕಾಗಿ ಬೇರೆ ಅವತಾರ ಎತ್ತು ಬರ್ತಾರೆ. ಅಂದರೆ ಧರ್ಮ ರಕ್ಷಿತ ಅಂದರೆ ಧರ್ಮವನ್ನು ನಾವು ರಕ್ಷಿಸಿದರೆ ನಮ್ಮನ್ನು ಆ ಧರ್ಮ ರಕ್ಷಿಸುತ್ತೆ. ಅದರಿಂದ ನಾವೆಲ್ಲರೂ ಎಲ್ಲ ಧರ್ಮದ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಕೆಟ್ಟದ್ದನ್ನು ಬಿಡಬೇಕಂತ ಈ ಸಂದರ್ಭದಲ್ಲಿ ದೇಶಕ್ಕೆ, ಸಮಾಜಕ್ಕೆ ಒಂದು ದೇವರ ರೂಪದಲ್ಲಿ ಸಂದೇಶ ಕೊಡೋಕ್ಕೆ ಈ ವೈಕುಂಠ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇಲ್ಲಿ ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಮತ್ತು ರೈತರಿಗೂ ಎಲ್ಲರಿಗೂ ದೇವರು ಒಳ್ಳೆಯದೇ ಮಾಡಲಿ, ಒಳ್ಳೆಯ ಆರೋಗ್ಯ ಭಾಗ್ಯ ಎಲ್ಲ ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ನಾವು ನೋಡ್ತಾ ಇದ್ದೀವಿ, ಕಣ್ಣಿಂದ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಒಳಗಡೆ ನೋಡಬೇಕು, ನಿಜವಾಗ್ಲೂ ವೈಕುಂಠದಲ್ಲಿ ಇದ್ದಂಗೆ ಇದೆ ಅಲಂಕಾರ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಅಚ್ಚುಕಟ್ಟಾಗಿ ಮಾಡಿದಂಥ ಎಲ್ಲ ನಮ್ಮ ಸುಹಾಸ್ ಅಧ್ಯಕ್ಷರ ಆಡಳಿತ ಮಂಡಳಿಗೆ ಮತ್ತು ಸುಹಾಸ್ ಶೆಟ್ಟಿ ಅವರಿಗೆ ಇನ್ನೊಂದು ಸಲ ನಾನು ಧನ್ಯವಾದಗಳನ್ನು ತಿಳಿಸಲು ಬಯಸ್ತೀನಿ. ಅದೇ ರೀತಿ ಈಗ ನಾವು ಸ್ವಲ್ಪ ರಾಜಕೀಯದ ಕೂಡ ನಾವು ಮಾತಾಡೋಕ್ಕೆ ಬಯಸ್ತೀವಿ. ನಾವು ಹೋದ ತಿಂಗಳು ಹೆಲ್ಮೆಟ್ ಕಾರ್ಯಕ್ರಮ ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟಿಂದ ಹೆಲ್ಮೆಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದ ಬೆಂಬಲದೊಂದಿಗೆ, ನಮ್ಮ ಮುಖಂಡರ ಬೆಂಬಲದೊಂದಿಗೆ, ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣ, ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಅವರ ಬೆಂಬಲದೊಂದಿಗೆ ನಾವು ಈ ತಿಂಗಳು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಅಂತ ಜೀವ ಸಂಜೀವನಿ ಅನ್ನುವ ಹೆಸರಿನಲ್ಲಿ ಹೆಲ್ಮೆಟ್ ಕಾರ್ಯಕ್ರಮವನ್ನು ಮಾಡಬೇಕಂತ ಅಂದ್ಕೊಂಡಿದ್ವು. ಆದರೆ ಹೆಲ್ಮೆಟ್ಗಳು ನಾವು ಫಸ್ಟು ಪ್ಲ್ಯಾನ್ ಮಾಡಿದಾಗ ಒಂದು 5,000 ಸಾಕಂತ ನಾವು ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ 5,000 ಬೇಕು ಅಂತ ಅಂದ್ಕೊಂಡಿದ್ವು. ಅದು ಸಮಾಲೋಚನೆ ಮಾಡಿದಾಗ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ನಮ್ಮ ಸುಹಾಸ್ ಶೆಟ್ಟಿ, ನಮ್ಮ ರಾಜೇಂದ್ರಣ್ಣ, ಗುಜ್ಜಲ್ ಮಂಜಣ್ಣ, ಇನ್ನೂ ಅನೇಕರು ನಮಗೆ ಸುಮಾರು 20,000 ಬೇಕು ಅಂತ ಹೇಳಿದ್ರು, ಬೇಡಿಕೆ ಇಟ್ಟರು. ಆ 20,000, 10,000, 5,000 ಆದರೆ
ವಾಪಸ್ ಹೋಗ್ತಾರೆ, ತಿರ್ಗಾ ಬೈಕೊಂತಾರೆ, ಕಾರ್ಯಕ್ರಮ ಫೈಲೂರ್ ಆಗುತ್ತೆ. ಅದರಿಂದ ಸುಮಾರು 15,000 ಮೇಲೆ 20,000ವರೆಗೂ ನಮಗೆ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ರು. ಅದು ನಾನು ಕಂಪ್ನಿಗೆ ಜೊತೆಯಲ್ಲಿ ಮಾತಾಡಿ ಅದನ್ನು ಆರ್ಡರ್ ಕೊಟ್ಟೆ. ಅದಕ್ಕೆ ಸ್ವಲ್ಪ ತಡವಾಗಿದೆ. ಆ ಕಾರ್ಯಕ್ರಮವನ್ನು ಈಗ ನಾವು ಈ ತಿಂಗಳು ಸಂಕ್ರಾಂತಿ ಒಳಗಡೆ ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ನಮ್ಮ ಮುಖಂಡರ ಜೊತೆ ಮತ್ತು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜಣ್ಣ ಜೊತೆ ನಾವು ಸಮಾಲೋಚನೆ ಮಾಡಿ ಅದನ್ನು ತೀರ್ಮಾನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ನಾವು ಈ ಸಂಕ್ರಾಂತಿ ಹಬ್ಬದ ಒಳಗಡೆ ಮಾಡಬೇಕಾ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ನಾವು ದಿನಾಂಕವನ್ನು ಅನೌನ್ಸ್ ಮಾಡ್ತೀವಿ, ಎಲ್ಲ ಜಾಹೀರಾತುಗಳನ್ನು ಕೊಡ್ತೀವಿ. ಆ ದಿನ ನೀವು ಬರಬೇಕಾ. ಈ ಕಾರ್ಯಕ್ರಮಕ್ಕೂ ಕೂಡ ನೀವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಯಾವ ರೀತಿ ಸಪೋರ್ಟ್ ಮಾಡಿದಿರೋ ಅದೇ ರೀತಿ ನಮ್ಮ ಕಾರ್ಯಕ್ರಮ ಕೂಡ ಸಪೋರ್ಟ್ ಮಾಡಬೇಕು. ದೇವರು ಈ ತಾಲೂಕಿನ ಎಲ್ಲ ಜನತೆಗೂ ಒಳ್ಳೇದು ಮಾಡಲಿ ಅಂತ, ಆಮೇಲೆ ಇಷ್ಟು ಸುಂದರವಾಗಿ ಅಲಂಕಾರ ಮಾಡಿದ ಎಲ್ಲರಿಗೂ ನಮ್ಮ ಮುಖಂಡರ ಪರವಾಗಿ ಮತ್ತು ನನ್ನ ಪರವಾಗಿ, ನಮ್ಮ ಕೊತ್ತೂರು ಮಂಜಣ್ಣ ಪರವಾಗಿ, ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನನಗೆ ಮತ್ತು ನಮ್ಮ ಮುಖಂಡರಿಗೆ ಆಹ್ವಾನಿಸಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದೇವಸ್ಥಾನ ಮಹಾದ್ವಾರದಿಂದ ಹಿಡಿದು ಇಲ್ಲಿ ಈ ಕಡೆ ಟಿ ಶೇಪಲ್ಲಿ ಸುಮಾರು 20-25 ಅಡಿ ಹೈಟಲ್ಲಿ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಯಾವ ರೀತಿ ಜನರಿಗೆ ಹೋಗೋಕ್ಕೆ ಬರೋಕ್ಕೆ ಮಳೆ ಬಿಸಿಲು ಗಾಳಿ ಏನೂ ಇಲ್ದಿರ, ಯಾವುದು ಜನರಿಗೆ ಅಡೆತಡೆ ಇಲ್ದಿರ ಸೌಂದರ್ಯವಾಗಿ ಮಾಡಬೇಕು ಅಂತ ಇಲ್ಲಿ ನಮ್ಮ ಸುಹಾಸು ಅವರ ಆಡಳಿತ ಮಂಡಳಿ ನಿರ್ಧಾರ ತಗೊಂಡು ನಮ್ಮ ಜಿ ವಡ್ಡಳ್ಳಿ ವೇಣುಗೋಪಾಲ್ ರೆಡ್ಡಿ ಅನ್ನೋರು ಒಂದು 10 ಲಕ್ಷ, ನಮ್ಮ ಚಂಗಣ್ಣ ಅವರು 10 ಲಕ್ಷ, ಮಿಕ್ಕಿದ್ದು ಇನ್ನೂ 19 ನಮ್ಮ ಆಜ್ಞಾಣ ಅವರು ಇದಕ್ಕೆ ಆಜ್ಞಾಣವರು ಸುಮಾರು ಅನೇಕ ಜನರು ಸುಮಾರು 30 ಲಕ್ಷ ವೆಚ್ಚದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಸ್ಟಾರ್ಟ್ ಆಗಿದೆ, ಒಂದು ತಿಂಗಳಲ್ಲಿ ಮುಗ್ದಾಗತ್ತೆ. ಅದು ನೋಡಿದ್ರೆ ಅದು ನೋಡೋಕ್ಕೆ ನಮ್ಗೆ ಎಡ್ಕೊಂಡು ಸಾಕಾಗುತ್ತೆ. ಅಷ್ಟು ಸೌಂದರ್ಯವಾಗಿ, ಅಷ್ಟು ಜನರಿಗೆ ಸೌಕರ್ಯಯುತವಾಗಿ ಬರುತ್ತೆ ಈ ಕಾರ್ಯಕ್ರಮ. ಈ ಒಂದು ಇದಕ್ಕೆ ಸಹಕರಿಸಿದಂಥ ನಮ್ಮ ಆಜ್ಞಾಣ ಅವ್ರಿಗಾಗಲಿ, ವೇಣುಗೋಪಾಲ್ ರೆಡ್ಡಿ ಅವರು, ಸಂಗಣ್ಣ ಎಲ್ರಿಗೂ ಅವ್ರಿಗೂ ಅವ್ರ ಕುಟುಂಬಕ್ಕೆ ದೇವರಲ್ಲಿ ಒಳ್ಳೇದು ಮಾಡಲಿ ಅಂತ ಈ ಸಮಯದಲ್ಲಿ ಬಯಸ್ತೀವಿ. ಮೂಡಲ ಬಾಗಿಲಿನ ಪ್ರಸಿದ್ಧ ನಮ್ಮ ಆಂಜನೇಯ ಅರ್ಜುನ ಪ್ರತಿಷ್ಠ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತಾ, ನಮ್ಮ ಸುಮಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದೀವಿ. ದಿನೇ ವರ್ಷಕ್ಕೆ ಇದು ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಆಗ್ತಾಯಿದೆ. ವರ್ಷದಲ್ಲಿ ಬಂದಿದ್ದೀವಿ ನಾವು ಇದೇ ಟೀಮು. ವರ್ಷಕ್ಕಿಂತ ಈ ಸಲ ಜಾಸ್ತಿ ವಿಜೃಂಭಣೆಗೆ ಆಗ್ತಾಯಿದೆ ಅಂತ ಅಂದ್ಕೊಂಡ್ವಿ. ಅದೇ ರೀತಿ ಈ ಆಡಳಿತ ಮಂಡಳಿ ಏನು ಇವಾಗ ಅಧ್ಯಕ್ಷರು ಮತ್ತು ಈ ಆಡಳಿತ ಮಂಡಳಿ ಇದನ್ನು ಪ್ರತಿ ತಿಂಗಳು ಒಂದು ಮೀಟಿಂಗ್ ಕರೆದು ಇದನ್ನು ಇಂಪ್ರೂವ್ಮೆಂಟ್ ಮಾಡೋದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತೇಳಿ ಹೇಳ್ತಾ, ನಾನು ಅವರಿಗೆ ದೇವರು ಆರೋಗ್ಯ ಭಾಗ್ಯ ಕೊಳ್ಳಿ. ನಮ್ಮ ತಾಲೂಕಿನಲ್ಲಿ ಇಡೀ ಮುಳಬಾಗಿಲು ತಾಲೂಕಿನ ಪ್ರತಿ ಹಳ್ಳಿಯಿಂದ ಕೂಡ ಇವತ್ತಾಗ್ಬೋದು ಆಗ್ಬೋದು ಎಲ್ಲರೂ ಕೂಡ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಹೋಗ್ತಾರೆ. ಈ ಪುಣ್ಯ ಈ ಒಂದು ಆಡಳಿತ ಮಂಡಳಿಗೂ ಮತ್ತು ಈ ಏನು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಎಲ್ಲ ಸಹಾಯ ಮಾಡಿದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತೀನಿ. ಎಲ್ಲರೂ ಬಯಸ್ತಾ ಇದ್ದೀವೋ ಅದು ನಿಜವೇ. ಯಾಕೆಂತಂದರೆ ಇಡೀ ಇತಿಹಾಸದಲ್ಲಿ ಮೂಡಲ ಬಾಗಿಲಲ್ಲಿ ನಮ್ಮ ಉಳುಮಲ ವಿನಾಯಕ ಸ್ವಾಮಿ, ಆಂಜನೇಯ ಸ್ವಾಮಿ ಮತ್ತು ಹೈದರಾಳಿ ದರ್ಗಾ ಏನು ಇವತ್ತು ದಿವಸ ಈ ಪ್ರಖ್ಯಾತವಾಗಿ ಹೇಳ್ಕೊಳ್ತೀವೋ ಇದು ನಿಜವೇ. ದಿನಕ್ಕೆ ಇದು ಬೆಳೀತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ವರ್ಷ ಪೂರ್ತಿ ಈ ಒಂದು ದ್ವಾದಶಿ ದಿವಸ ವಿಪರೀತ ಜನ ಇದಕ್ಕೆ ಆಗಮಿಸ್ತಾರೆ. ಅವ್ರಿಗೆ ಒಳ್ಳೇದಾಗ್ತಾ ಮತ್ತು ಇದಕ್ಕೆ ಏನು ಸಹಾಯ ಮಾಡಿದ್ದಾರೆ ಗಣ್ಯರು ಕೆಲವರೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಇವಾಗ ಹೇಳ್ತಾ ಇದ್ದಾರೆ. ಅವ್ರಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಅನುಕೂಲ ಆಗಲಿ, ಆ ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಮತ್ತು ನಮ್ಮ ಸುಹಾಸು ಟೀಮ್ ಅವ್ರು ಏನು ಇವತ್ತು ದಿವಸ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಒಂದು ಆಶೀರ್ವಾದ ಸಿಗಲಿ ಅಂತ ನಿಮ್ಮೆಲ್ಲರಲ್ಲೂ ಕಳ್ಕಳಿ ಆ ದೇವರ ಆಶೀರ್ವಾದ ಕಳ್ಕಳಿ ಇರಲಿ ಅಂತ ಒಂದು 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನು ಇವತ್ತು ನಿನ್ನೆ ವೈಕುಂಠ ಏಕಾದಶಿ, ಇವತ್ತು ದ್ವಾದಶಿ 7ನೇ ದಿವಸ. ನಿನ್ನೆದು ತುಂಬ ಪವಿತ್ರವಾದ ದಿವಸ. ಈ ಕಾರ್ಯಕ್ರಮಕ್ಕೆ ನಮ್ಮ ಸೌತ್ ಇಂಡಿಯಾದಲ್ಲೇ ಪ್ರಸಿದ್ಧವಾಗಿರುವಂಥ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಮಾಡಿರುವಂಥ ಕಾರ್ಯಕ್ರಮ. ಅಲಂಕಾರ ನೋಡಬೇಕು ನೀವು, ದೇವಲೋಕ ಇದ್ದಂಗಿದೆ. ಇದಕ್ಕೆ ಯಾರು ಸಹಾಯ ಮಾಡಿದ್ದಾರೆ, ಸ್ವಾಮಿ ಸೇವೆ
ಪಡೆಯೋಕ್ಕೆ ಅವ್ರಿಗೆಲ್ಲರಿಗೂ ಆ ಭಗವಂತ ಆಶೀರ್ವಾದ ಮಾಡಲಿ. ಇದಕ್ಕೆ ಮುಂದೆ ನಿಂತಿರುವಂಥ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಕೊಡಲಿ. ಯಾಕಂದ್ರೆ ಇನ್ನೂ 50 ನಾಳೆ ಟೈಮ್ ಇದೆ. ದಯವಿಟ್ಟು ನಮ್ಮ ತಾಲೂಕು ಜನತೆಗೆ ಹಾಗೂ ಎಲ್ಲ ನಮ್ಮ ಭಕ್ತಾದಿಗೆ ಒಂದು ವಿನಂತಿ ಏನಪ್ಪ ಅಂದರೆ, ಇವತ್ತು ನಾಳೆದು ಈ ಕಾರ್ಯಕ್ರಮ ಇರ್ತದೆ ಅಂದ್ಕೊಂಡಿದ್ದೀನಿ ನಾನು. ದಯವಿಟ್ಟು ಬಂದು ನೋಡಿ. ಯಾಕಂದರೆ ತಿರುಪತಿಗೆ ಹೋಗ್ಬೇಕಾದ್ರೆ ನಿಜನೇ ಎಲ್ಲರಿಗೂ ಅವಕಾಶ ಸಿಗಲ್ಲ. ಆದರೆ ನಮ್ಮ ಆಂಜನೇಯ ಸ್ವಾಮಿ ಗುಡಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ, ಅಂದರೆ ತಾವು ನೋಡದೆ ಗೊತ್ತಾಗುತ್ತೆ, ಹೇಳ್ಕೊಂಡು ಸಾಲದು ಅಷ್ಟು ನೀಟಾಗಿ ಮಾಡಿದ್ದಾರೆ. ಅದಕ್ಕೆಲ್ಲ ಕಂಪ್ಯೂಟರ್ ಫೋಟೋ ಸಿದ್ಧತೆ ಎಲ್ಲ ಮಾಡಿದಂಥ ನಮ್ಮ ಹುಡುಗರು ಇದಕ್ಕೆ ಸುವಾಸು ಮುಂದೆ ನಿಂತ್ಕೊಂಡಿದ್ದಾರೆ. ಅದಕ್ಕೆ ಹಿಂದ್ಗಡೆ ನಮ್ಮ ಕಂಪ್ಯೂಟ್ರು ನಾನು ಸಹಾಯ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಮೂಲಿಯಾಗಿ ನಮ್ಮ ಹುಡುಗ ಕೋಲಾರ MLA ಮತ್ತು ಮಂಜುನಾಥ್ ಅವರು ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಬೇಕು. ಆಮೇಲೆ ಇದು ಬಂದಿರುವಂಥ ಭಕ್ತರು ಎಲ್ಲರಿಗೂ ಆಶೀರ್ವಾದ ಮಾಡಿ ಕ್ಲೀನ್ನೆಸ್ಸು ಕಾಪಾಡಿ ಶಿಸ್ತುಬದ್ಧವಾಗಿ ಹೋಗಿ ಅಂತ ನನ್ನ ವಿನಂತಿ. ಇವತ್ತೇನು ವೈಕುಂಠ ಏಕಾದಶಿಯ ಪ್ರಯುಕ್ತ ದ್ವಾದಶಿಯ ಪ್ರಯುಕ್ತ ಇವತ್ತೇನು ಕಾರ್ಯಕ್ರಮ ನಮ್ಮ ಆಂಜನೇಯನ ದೇವಸ್ಥಾನದಲ್ಲಿ ನಡೀತಾ ಇದೆ. ಇದು ಪ್ರತಿ ವರ್ಷನೂ ಹಿಂದಿನ ವರ್ಷ ಮಾಡಿದ್ದು ಈ ವರ್ಷ ಇನ್ನೂ ಸ್ವಲ್ಪ ಜಾಸ್ತಿ ಜನರಿಗೆ ಮನಸ್ಸನ್ನು ಎಳಿತಕ್ಕಂಥ ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. ಮತ್ತು ಆಡಳಿತ ಮಂಡಳಿ ಏನೋ ನಾಮಕಾವಸ್ಥೆಗೆ ಕೆಲಸ ಮಾಡ್ತಾಯಿಲ್ಲ, ತನ್ನ ಎಲ್ಲ ಸಮರ್ಪಣಾ ಮನೋಭಾವದಿಂದ ಕೆಲಸ ಮಾಡೋದರಿಂದ ಇಲ್ಲಿರ್ತಕ್ಕಂಥ ಎಲ್ರಿಗೂ ಸಂತೋಷಪಡಿಸೋದಕ್ಕೆ ಕಾರಣ ಅವರ ಶ್ರಮನೇ ಕಾರಣ. ಅಂಥ ಶ್ರಮಪಟ್ಟಂಥ ಸುಹಾಸ್ ಮತ್ತು ಅವರ ಆಡಳಿತ ಮಂಡಳಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜನರನ್ನು ಭಾಗವಹಿಸಬೇಕು ಅಂತೇಳಿ ನಾನು ಕೋರ್ಕೊಳ್ತೇನೆ. ಶುಭಾಶಯಗಳು. ಜೊತೆಗೆ ನಾಳೆಯಿಂದ ಹೊಸ ವರ್ಷ ಬರ್ತಾ ಇದೆ. ಎಲ್ಲರಿಗೂ ಮುಂಚೆನೇ ಬರುವ ಹೊಸ ವರ್ಷದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ನಾವು ವೈಕುಂಠ ಏಕಾದಶಿ ಮತ್ತು ಮುಕ್ಕೋಟಿ ದ್ವಾದಶಿಗೆ ವಿಶೇಷವಾದ ಸ್ಥಾನವನ್ನು ನಮ್ಮ ಸಂಪ್ರದಾಯದಲ್ಲಿ ನೀಡಿರ್ತೀವಿ. ಶ್ರೀಕೃಷ್ಣ ಪರಮಾತ್ಮನು ದ್ವಾದಶಿ ದಿನ ಏಕಾದಶಿ ಒಂದು ದಿನದಲ್ಲಿ ಅವ್ರ ತಂದೆಯವರಿಗೆ ಕಷ್ಟಕಾಲ ಇದ್ದಾಗ ಕಷ್ಟಕಾಲದಲ್ಲಿ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ವೈಕುಂಠ ಏಕಾದಶಿ ವಿಶೇಷವಾದ ಸ್ಥಾನವನ್ನು ಪಡೆದಿರುತ್ತೆ. ಇವತ್ತಿನ ದಿನ ಎಲ್ಲ ಕಡೆ ಉತ್ತರದ ಒಂದು ಬಾಗಿಲಿನಲ್ಲಿ ಪರಮಾತ್ಮನನ್ನು ಶಯನೋತ್ಸವದಲ್ಲಿ ಇಟ್ಟು ಅವರ ಒಂದು ಕೃಪೆಗೆ ಪಾತ್ರರಾದರೆ ಎಲ್ಲ ಕಷ್ಟಗಳು ತೀರುತ್ತೆ. ತಂದೆ ಜೊತೆ ಮಕ್ಕಳು ಹೋದಾಗ ಅವ್ರಿಗೆ ವಿಶೇಷವಾದ ಆಶೀರ್ವಾದನೂ ಪರಮಾತ್ಮ ವೆಂಕಟರಮಣ ಸ್ವಾಮಿ ನೀಡ್ತಾನೆ ಅನ್ನೋದು ಒಂದು ಪ್ರತೀತಿ ಇದೆ. ಆ ಒಂದು ಪ್ರತೀತಿಯಂತೆ ಎಲ್ಲ ದೇವಸ್ಥಾನಗಳು ತುಂಬ ವಿಶೇಷತೆಯಿಂದ ಸಂಪ್ರದಾಯದಂತೆ ನಡ್ಕೊಂಡು ಬಂದಿರೋ ಈ ವೈಕುಂಠ ದ್ವಾದಶಿ ದಿನ. ಅದರಂತೆ ನಮ್ಮ ಅರ್ಜುನ ಪ್ರತಿಷ್ಠಾಪಿತ ಈ ಒಂದು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ಇಡೀ ಕರ್ನಾಟಕದಲ್ಲೇ ಇಡೀ ಭಾರತದಲ್ಲೇ ವಿಶೇಷವಾದ ಸ್ಥಾನ ಪಡೆದಿದೆ. ಈ ಒಂದು ಇದು ವೆಂಕಟರಮಣ ಸ್ವಾಮಿ ಮತ್ತು ಗೋವಿಂದರಾಜ ಸ್ವಾಮಿ ದೇವಸ್ಥಾನಗಳ ಒಂದು ಅಲಂಕಾರ ಮತ್ತು ಅವರ ಕೃಪೆ, ಇವತ್ತು ಅವರ ದೃಷ್ಟಿ ನಾವು ಅವ್ರನ್ನ ನೋಡಿದ್ರೇ ಕಣ್ಣು ತುಂಬಿಕೊಂಡು ಇಡೀ ವೈಕುಂಠದಲ್ಲಿ ವೈಕುಂಠಕ್ಕೆ ನಾವು ನಡ್ಕೊಂಡು ಹೋಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿರ್ತಾರೆ ನಮ್ಮ ಸುಹಾಸು ಮತ್ತು ಆಡಳಿತ ಮಂಡಳಿಯವರು. ಅವರ ಈ ಜನರಿಗೆ ಈ ಅದೃಷ್ಟವನ್ನು ಕಲ್ಸಿರೋದಕ್ಕೆ ಆಡಳಿತ ಮಂಡಳಿ ಮತ್ತು ಅವರ ಎಲ್ಲ ಸದಸ್ಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಸಮಸ್ತ ಜನರಿಗೂ ಭಗವಂತನ ಆಶೀರ್ವಾದ ಇರಲಿ ಅಂತೇಳಿ ಮತ್ತೊಮ್ಮೆ ಆಶಿಸ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಒಂದು ಎರಡು ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಥಮವಾಗಿ ವೈಕುಂಠ ಏಕಾದಶಿ ಮತ್ತು ದ್ವಾದಶಿಯ ಶುಭಾಶಯಗಳು. ನಾನು ಚಿಕ್ಕಂದಿನಿಂದ ಅಂದರೆ ಸುಮಾರು ನನಗೆ ಜ್ಞಾಪಕ ಬಂದಾಗಿಂದ 50 ವರ್ಷದಿಂದ ಬಹುತೇಕ ಪ್ರತಿ ವರ್ಷ ಕೂಡ ನಾವು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆಯೋದು ಪ್ರತೀತಿ. ನಾನು ಕಂಡಂಗೆ ಈ ದಕ್ಷಿಣದ ಬಾಗಿಲು ಏನಿದೆ ಗೋವಿಂದ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಒಂದು ದಿವಸ ಅಥವಾ ನಾಳೆ ಒಂದು ದಿವಸ ಮಾತ್ರ ತೆಗೆಯೋದು. ಇವತ್ತು ಒಂದೇ ದಿವಸನೇ ಅನಿಸುತ್ತೆ. ಮತ್ತು ಉತ್ತರದ ಬಾಗಿಲು ಒಂದೇ ದಿವಸ ತೆಗೆಯೋದು. ಈ ಉತ್ತರ ಭಾಗದಲ್ಲಿ ಹೋಗಿ ಬಂದರೆ ಪುಣ್ಯ ಸಿಗುತ್ತೆ ಅನ್ನೋ ಒಂದು ಪ್ರತೀತಿಯಿಂದ ಸುಮಾರು ಬೆಳಗ್ಗೆಯಿಂದ ಒಂದು 25,000 ಜನ ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಅಂತ ನಮ್ಮ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಸುಹಾಸ್ ಅವರು ಈಗಾಗಲೇ ನಮಗೆ ತಿಳಿಸಿದ್ರು. ಈ ದೇವರ ಕೃಪೆಯನ್ನು ತಾಲೂಕಿನ ಜನತೆಗೆ ಸಿಗಲಿ, ನಮ್ಮೆಲ್ಲರಿಗೂ ನಮ್ಮ ಈಗ ಬಂದಿರುವಂತಹ ಎಲ್ಲ ನಮ್ಮ ನಾಯಕರಿಗೂ ದೇವರ ಕೃಪೆ ಸಿಗಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಈ ಸಮಯದಲ್ಲಿ ವಿಶೇಷವಾಗಿ ಸುಹಾಸ್ ಶೆಟ್ಟಿ ನೇತೃತ್ವದ ಆಡಳಿತ ಮಂಡಳಿಗೆ ನಮ್ಮ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಇವರೊಂದು ಅಭಿವೃದ್ಧಿ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ನಾನು ಈ ದ್ವಾದಶಿಯ ಶುಭಾಶಯಗಳನ್ನು ತಾಲೂಕಿನ ಜನತೆಗೆ ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಇವತ್ತು ಈ ವರ್ಷದ ಕೊನೆಯ ದಿನ, ನಾಳೆ ಹೊಸ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ನಮ್ಮ ತಾಲೂಕಿನ ಜನತೆ
ಈ ಹೊಸ ವರ್ಷದ ಶುಭಾಶಯಗಳನ್ನು ನಮ್ಮ ಎಲ್ಲ ನಾಯಕರ ಪರವಾಗಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. మాటి ఆఫీస్లో ఉంటుంది అంటే వాళ్ళు వస్తామంటారు కదా అట్లే కాదు, మేము ఒక 5 నిమిషాలు ఉన్నాము అని చేస్తాం. గడిబిడి అయిపోతుంది. వాళ్ళు ఏమంటే చెప్పండి సార్. నేను వచ్చి ఆయ్ వచ్చాక వచ్చేస్తే నువ్వు చూసుకోను అంటే